ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು, ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನೀವು ನಾನೊಂದು ನಿಮ್ಗೆ ಒಂದು ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ನಾನು ಇವತ್ತು ಫಿಶ್ ಮಾರ್ಕೆಟ್ ಅಲ್ಲಿ ಇವತ್ತು ಮಧ್ಯಾಹ್ನ ಜಿಲೇಬಿ ಫಿಶ್ ನನ್ನ ಸ್ನೇಹಿತರ ಕಡೆಯಿಂದ ಇವತ್ತು ಫ್ರೆಶ್ ಮೀನ್ ಸಿಕ್ತು. ಜಿಲೇಬಿ ಅಂತೇಳಿ ಫಿಶ್ ಬಂದು ಜಿಲೇಬಿ ಅಂತ, ಅದು ಒಂದೇ 1 kg ಮೀನ್ ಸಿಕ್ಕಿದ್ದು ಇವತ್ತು. ನಾನು ವರ್ಕ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಅಂದ್ರೆ ನನ್ನ ಫ್ರೆಂಡ್ ಫೋನ್ ಮಾಡಿ ಫ್ರೆಶ್ ಮೀನು ಜಿಲೇಬಿ 1 kg ಇದೆ, ತಗೊಂಡೋಗಿ ಮನೆಗೆ ಅಂತ ಅಂದ್ಬಿಟ್ಟು ಕೊಟ್ರು. ನಾನು ಇವತ್ತು ಈಗ ಅದನ್ನ ತಗೊಂಡ್ಬಂದು ನಾನೇನ್ ಮಾಡಿದೆ ಅಂತಂದ್ರೆ, ಅದನ್ನ ನೀಟಾಗಿ ಸಂಜೆ ಮಸಾಲೆ ಹಾಕಿಟ್ಟಿದ್ದೆ. ಒಂದು 2 to 3 hours ಮಸಾಲೆನಲ್ಲಿ ಉಂಟಿತ್ತು. ಇವಾಗ ನಾನು ಇದನ್ನ ಕಲ್ಲಿನಲ್ಲಿ ತವಾ ಫ್ರೈ ಮಾಡ್ಕೊಂಡು ಇವತ್ತು ಸ್ವಲ್ಪ ಎಣ್ಣೆ ಸ್ವಲ್ಪ ತವಾ ಫ್ರೈ ಮಾಡ್ಕೊಂಡಿದೀನಿ. ನೋಡಿ, ಇದು ತವಾ ಫ್ರೈ ಮಾಡಿರೋದು ಒಂದು ಟೋಟಲ್ ಇದು ಒಂದು 2 ಸಣ್ಣ ಪೀಸು, ಒಂದು 6 ಪೀಸ್ ಇದೆ. ಆಕ್ಚುಲಿ ಇನ್ ಸ್ವಲ್ಪ ಇದೆ, ಅದು ಬೆಳಿಗ್ಗೆ ಟಿಫನ್ಗೆ ಅಂತ ಇಟ್ಕೊಂಡಿದೀನಿ. ಇವಾಗ ಏನಪ್ಪಾ ಅಂತಂದ್ರೆ, ನಾನು ನಿಮ್ಗೆ ವಿಡಿಯೋ ಮಾಡ್ತಾ ಇರೋದು ಇದು ಆಕ್ಚುಲಿ ಇದು ಫಿಶ್ ಬಂದು ಜಿಲೇಬಿ ಅಂತೇಳಿ. ಈ ಜಿಲೇಬಿ ಏನಪ್ಪಾ ಅಂತಂದ್ರೆ ಫುಲ್ ಉದ್ದ ಇರ್ತದೆ. ಅದು ನಾನೇನ್ ಮಾಡಿದೀನಿ ಅಂತಂದ್ರೆ, ಉದ್ದ ಇದ್ರೆ ಸ್ವಲ್ಪ ತವಾ ಫ್ರೈ ಮಾಡಕ್ಕಾಗಲ್ಲ ಅಂತೇಳಿ ಅದನ್ನ ಕಟ್ ಮಾಡಿಸಿದೀನಿ. ಮಿಡಲ್ಗೆ 2 ಪೀಸ್ ಮಾಡಿಸಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿರ್ತದೆ ಸ್ನೇಹಿತರೆ, ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಎಣ್ಣೆಗೆ ಹಾಕಕ್ಕಿಂತ ಇದು ಕಲ್ ಮೇಲೆ ತವಾ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೇನೆ ಸ್ನೇಹಿತರೆ. ಯಾರೆಲ್ಲ ಹೊಸಬ್ರು ನನ್ನ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ರ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ, ನಿಮ್ಮ ಫ್ರೀ ಟೈಮ್ ಅಲ್ಲಿ. ಇವಾಗ ನಾನು ಊಟ ಎಲ್ಲ ಸ್ವಲ್ಪ ಊಟ ಮುಗಿಸ್ದೆ, ಲೈಟಾಗಿ ಊಟ ಮುಗಿಸ್ದೆ. ಇವಾಗ ಫಿಶ್ ಸಾಂಬಾರು ಮತ್ತೆ ರೈಸು ಸ್ವಲ್ಪ ಊಟ ಮಾಡಿದೆ. ಇವಾಗ ಮೀನ್ ತಿಂತಾ ಇದ್ದೀನಿ. ಇದನ್ನ ನಾನು ಇವಾಗ ಮೀನ್ ತಿನ್ನೋಕೆ ಶುರು ಮಾಡ್ತೀನಿ. ಓಕೆನಾ ಸ್ನೇಹಿತರೆ, ನಾನು ಇಷ್ಟ ಹೇಳಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಇಷ್ಟೋ ತನಕ ಮಾತಾಡಿದೆ ಅಷ್ಟೇ, ಇನ್ನು ಮಾತಾಡಲ್ಲ. ಇನ್ನು ಎಂಡ್ ಆಗೋ ಟೈಮ್ಗೆ ನಾನು ಮಾತಾಡ್ತೀನಿ. ಓಕೆನಾ ಸ್ನೇಹಿತರೆ? ಓಕೆ, ನೋಡಿ, ಫಸ್ಟ್ಗೆ ಒಳ್ಳೆ ಫ್ರೈ ಆಗಿದೆ ಪೀಸ್. ಇದು ತುಂಬಾ ಚೆನ್ನಾಗಿದೆ. ನೋಡಿ, ಈ ತರ ಫ್ರೈಗಳು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಫಿಶ್. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನನಗೆ ಫಿಶ್ ಅಂದ್ರೆ ತುಂಬಾ ಇಷ್ಟ. ಅದು ಒಳ್ಳೆ ಫ್ರೆಶ್ ಮೀನ್ ಸಿಗ್ತಲ್ಲ ಅಂತೇಳಿ ತಗೊಂಬಂದ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ಒಂಥರ ಬೆಣ್ಣೆ ತಿನ್ನಂಗ ಆಗ್ತಾ ಇದೆ. ಜೊತೆಗೆ ನೀವೇನಾದ್ರು ಮನೆಯಲ್ಲಿ ಫಿಶ್ ಈ ತರ ತವಾ ಫ್ರೈ ಮಾಡ್ಕೊಂಡ್ರೆ ಅಥವಾ ಆಯಿಲ್ ಫ್ರೈ ಮಾಡ್ಕೊಂಡ್ರೆ, ಜೊತೆಗೆ ಸ್ನಾಕ್ಸ್ ಅಂತೇಳಿ ಈರುಳ್ಳಿ ಚೆನ್ನಾಗಿರುತ್ತೆ. ಈರುಳ್ಳಿ ತಿನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಗೆ ಜಿಲೇಬಿ ಮೀನಲ್ಲಿ ಸೆಂಟ್ರ್ ಪೀಸ್ ಬರುತ್ತೆ, ಸೆಂಟ್ರ್ ಮುಳ್ಳು ಬರುತ್ತೆ. ಬರೀ ಸೆಂಟ್ರ್ ಮುಳ್ಳು ಮಾತ್ರ, ಆಮೇಲೆ ಮಿಕ್ಕಿದೆಲ್ಲ ಪೂರ್ತಿ ಚೆನ್ನಾಗಿರ್ತದೆ. ಇದೊಂದು ಸೆಂಟ್ರ್ ಮುಳ್ಳು ಮಾತ್ರ ತೆಗಿಬೇಕಷ್ಟೇ. ನೋಡಿ, ನಾನು ಸೆಂಟ್ರ್ ಮುಳ್ಳು ತೆಗೆದಿದ್ದೀನಿ ಇವಾಗ.
ಒಳ್ಳೆ ಸೂಪರ್ ಪೀಸ್ಗಳು ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು 2 ಪೀಸ್ ಇದೆ, ಮತ್ತೆ ಒಂದು 2 ಸ್ಮಾಲ್ ಪೀಸ್ ಇದೆ. ತುಂಬ ಚೆನ್ನಾಗಿದೆ ಫಿಶ್ ಮಾತ್ರ. ಇವತ್ತು ಊಟ ಕಮ್ಮಿ ಮಾಡಿ ಸ್ವಲ್ಪ ಫಿಶ್ ಜಾಸ್ತಿ ತಿಂತಾ ಇದ್ದೀನಿ. ಯಾಕಂದರೆ ಮುದ್ದೆ ರೈಸು ಎಲ್ಲ ಊಟ ಮಾಡಿ ಫಿಶ್ ತಿನ್ನೋಕ್ಕಾಗಲ್ಲ. ಅದಕ್ಕೆ ಮುದ್ದೆ ಸ್ಟಾಪ್ ಮಾಡಿ ಬರೀ ರೈಸ್ ಊಟ ಮಾಡಿ ಸ್ವಲ್ಪ. ಇನ್ನೊಂದು ಸ್ನೇಹಿತರೆ, ಈ ಮೀನೆಲ್ಲ ತಿನ್ಬೇಕು ಅಂದ್ರೆ, ಈ ಸಾಂಬಾರು ಮೀನು ತಿನ್ಬೇಕು ಅಂದ್ರೆ, ಫ್ರೈ ತಿನ್ಬೇಕು ಅಂದ್ರೆ, ಅಥವಾ ತವಾ ಫ್ರೈ ತಿನ್ಬೇಕು ಅಂದ್ರೆ 2 ಕೈಗಳನ್ನ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಬಲಗಡೆ ಕೈಯಲ್ಲಿ ತಿನ್ನೋದಾದ್ರೂ ಲೆಫ್ಟ್ ಹ್ಯಾಂಡ್ ಕೂಡ ಸಪೋರ್ಟ್ ಬೇಕಾಗುತ್ತೆ. ನಿಮ್ಗೆಲ್ಲ ಗೊತ್ತಿರ್ತಿದೆ, ಇದು ಒಂದು ಮಾತಿರ್ಲಿ ಅಂತ ಹೇಳ್ತಾರೆ. ನಾಳೆ ಮಾರ್ನಿಂಗು 5:30 to 7 o'clock ವಾಕ್ ಇರುತ್ತೆ, ನಂದು ಎಕ್ಸಸೈಸ್ ಇರುತ್ತೆ, ವಾಕ್ ಇರುತ್ತೆ. ಮತ್ತೆ 9 to 9:30 ಟಿಫನ್ ಇರುತ್ತೆ. ಸ್ವಲ್ಪ ಈ ಫುಡ್ ಎಲ್ಲ ತಿಂದ್ಮೇಲೆ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಯಾಕಂದ್ರೆ ನಾವು ಒಳ್ಳೆ ಫುಡ್ ತಿಂದಿರ್ತೀವಿ. ಸೂಪರ್ ಆಗಿದೆ ಮಾತ್ರ ಜಿಲೇಬಿ. ನೀವು ಮನೆಯಲ್ಲಿ ಮಾಡ್ತೀರಾ, ರೆಗ್ಯುಲರ್ ಆಗಿ ನೀವು ಮಾಡ್ಕೊಂಡು ಊಟ ಮಾಡ್ತೀರಾ. ನಾನಿವತ್ತು ಇದೊಂದು ಮೀನು ಊಟ ಮಾಡಿಕೊಂಡು ಮೀನು ತಿನ್ನೋ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆ ಸ್ನೇಹಿತರೆ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೇನೆ. ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಫ್ರೀ ಆಗಿರೋ ಟೈಮಲ್ಲಿ ವಿಡಿಯೋ ನೋಡಿ, ಓಕೆನಾ? ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ಯಾಕಂದರೆ ಇತ್ತೀಚೆಗಷ್ಟೇ ಸ್ವಲ್ಪ ವಿಡಿಯೋಗಳೆಲ್ಲ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ, ಎಲ್ಲ ನಿಮ್ಮ ಸಪೋರ್ಟಿಂದ.
ನಿಮ್ಮಿಂದ ಒಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ತಾ ಇದೆ. ಇಷ್ಟ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಓಕೆ, ಬಾಯ್.